ಹೊಸ ಸಿನಿಮಾ ಶತ್ರು ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ, ಈವನ್ ಹೀರೋಯಿನ್ ಬಗ್ಗೆ ಮಾತಾಡಬೇಕು ಅಂದ್ವಿ. ಸ್ಮೈಲ್ ಬಂದ್ಬಿಡ್ತು ಹೀರೋಯಿನ್ ಅಂದ್ಕೂಡಲೇ. ಹೇಳಿದ್ದಾರೆ ಹೀರೋಯಿನ್ ಬಾಲಿವುಡ್ ನಟಿ ACP ಅವರಿಗೆ, ಡಿಂಪಲ್ ಚೋಪ್ರಾ ಅಂತ. ಈಗಾಗಲೇ ನನ್ನ ಸಿನಿಮಾದಲ್ಲಿ ಒಂದು ಸಿನಿಮಾ ಸಿಹಿ ಮುತ್ತು ಅಂತ ಇನ್ನೂ ರಿಲೀಸ್ ಆಗಿಲ್ಲ. ಅದು ಆ ಸಿನಿಮಾದಲ್ಲಿ ನಾಯಕಿಯಾಗಿ ನನ್ನ ಜೊತೆನೇ ಅಭಿನಯಿಸಿದ್ರು. ಸೊ ತುಂಬ ಒಳ್ಳೆ ಕಲಾವಿದೆ. ನಮ್ಮ ಡೈರೆಕ್ಟ್ರು ಈ ಸಿನಿಮಾದಲ್ಲಿ, ಸರ್ ನೀವು ಎಲ್ಲ ಸಿನಿಮಾದಲ್ಲೂ ಲವ್ ಮಾಡಿದ್ದೀರಾ, ರೊಮ್ಯಾನ್ಸ್ ಮಾಡಿದ್ದೀರಾ, ಮರ ಸುತ್ತಿ ಹಾಡು ಹೇಳಿದ್ದೀರಾ, ಈ ಸಿನಿಮಾದಲ್ಲಿ ಇದೇ ಬೇಡ ಸರ್, ರೊಮ್ಯಾಂಟಿಕ್ ಸೀನ್ಗಳೇ ಬೇಡ ಸರ್, ಎಲ್ಲ ಪಕ್ಕಾ ಆಕ್ಷನೇ ಮಾಡೋಣ ಅಂತ ಹೇಳಿದ್ರು. ಹೀರೋಯಿನ್ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು. ಹೀರೋಯಿನ್ ಬೇಡ ಅಂತಲ್ಲ, ಇರ್ಲಿ ಡುಯೆಟ್ ಸಾಂಗ್ಸ್ ಅದೆಲ್ಲ ಬೇಡ ಅಂತ ಹೇಳಿ. ಬಟ್ ನಮ್ಮ ಜನರ ಮನಸ್ಥಿತಿಗೆ ಎಲ್ಲಾನು ಕೊಡ್ಬೇಕಲ್ಲ ನಾವು. ಹಾಗಾಗಿ ಡಿಂಪಲ್ ಚೋಪ್ರಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹೀಗೆ ಈಗ ಒಂದು ಸಿನಿಮಾಗಳು ಮಾಡ್ತಾ ಇರ್ಬೇಕಾದ್ರೆ ಖಳನಾಯಕನ ಪಾತ್ರ ಅಂದಾಗ ಮತ್ತೆ ಆಕ್ಷನ್ ಅಂದಾಗ ಅಫ್ಕೋರ್ಸ್ ಸೇಮ್ ಅದೇ ಒಂದು ರೂಟೀನ್ ಅನ್ನೋದಿರುತ್ತೆ. ಬಟ್ ನಿಮಗಲ್ಲಿ ಮಾಡ್ಬೇಕಾದ್ರೆ ನೀವೇನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ ಪರ್ಸನಲ್ ಆಗಿ? ಹೋಮ್ವರ್ಕ್ ಪ್ರಾಯಶಃ ಅದು ಮೆಂಟಲ್ ಹೋಮ್ವರ್ಕ್ ಅಂತಾರಲ್ಲ, ಅದು ಆಗುತ್ತೆ ಅಂತ ಕಾಣುತ್ತೆ. ನಾನು ಕೇಳಿದ ತಕ್ಷಣ ನಾನೇನು ಅದಕ್ಕೆ ವರ್ಕೌಟ್ ಮಾಡೋದಾಗಲಿ ಅಥವಾ ಇನ್ನೇನು ಮಾಡೋದಾಗಲಿ ಆಬ್ವಿಯಸ್ ಆಗಿ ಏನು ಮಾಡ್ಲಿಕ್ಕೆ ಹೋಗಲ್ಲ. ಅದು ಕೇಳ್ತಿದ್ದ ಹಾಗೆ ಜೀರ್ಣ ಆಗ್ಬಿಡುತ್ತೆ. ಅದೇ ಹೇಳಿದ್ನಲ್ಲ, ನನಗೆ ಆ ಪಾತ್ರವೇ ಹೇಳ್ಕೊಡ್ತಾ ಹೋಗುತ್ತೆ, ನನ್ನನ್ನು ಹೀಗೆ ನೀನು ರೂಪಿಸು, ಹೀಗೆ ಅಭಿನಯಿಸು ನನ್ನನ್ನು ಅಂತ. ಸೊ ಪ್ರಾಯಶಃ ನಾನು ಆ ರೀತಿಲಿ ಮಾಡಿದೆ ಅಂತ. ಒಂದು ತಿಂಗಳು ಮುಂಚೆನೇ ಸ್ಕ್ರಿಪ್ಟ್ ಅವ್ರ ಕೈಲಿತ್ತು, ಗಾಡಿ ಫಸ್ಟೇ ಕೊಟ್ಬಿಟ್ಟಿದೆ ಅವ್ರಿಗೆ ಸ್ಕ್ರಿಪ್ಟು. ಒಂದು ಇದು ಯಾಕೆ ಅಂತಂದ್ರೆ, ನಮ್ಮ ಸ್ಲ್ಯಾಂಗ್ ಇದೆಯಲ್ಲ, ನಾವು ಬೆಂಗಳೂರಿನಲ್ಲಿ ಹುಟ್ಟಿ, ನನ್ನ ನೇಟಿವ್, ನನ್ನ ತಂದೆ ಊರು ತುಮಕೂರು ಹತ್ರ ಒಂದು ಹಳ್ಳಿ. ಸೊ ನಮಗೆ ಅದರ ಪರಿಚಯ ಇರ್ತದೆ, ಅದರ ಗ್ರಾಮ್ಯ ನಮಗೆ ಗೊತ್ತಿರ್ತದೆ. ಆದ್ರೆ ಉತ್ತರ ಕರ್ನಾಟಕದ ಭಾಷೆಯನ್ನು ನಾವು ಬಳಸಬೇಕಾದ್ರೆ ಸೊಗಡು ಅದು ಪಕ್ಕಾ ಬರಬೇಕು. ಹಾಗಾಗಿ ನಾನು ಒಂದಷ್ಟು ಅದು ನಮ್ಮ ಭಾಷೆಯಲ್ಲಿ ಇದ್ದಿದ್ದರಿಂದ ಅದನ್ನು ಸ್ವಲ್ಪ ಉತ್ತರ ಕರ್ನಾಟಕದ ಇದಕ್ಕೆ ಬದಲಾವಣೆ ಮಾಡ್ಕೋಬೇಕಾಯ್ತು. ಹಾಗಾಗಿ ಒಂದು ತಿಂಗಳು ಮುಂಚೆನೆ ತಗೊಂಡು ಅದ್ರ ಬಗ್ಗೆ ಸ್ಲ್ಯಾಂಗ್ ಅವ್ರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆಮೇಲೆ ಕೆಲವು ಕಡೆ ನಾನು ಹುಬ್ಳಿಲಿ ಶೂಟಿಂಗ್ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಬರ್ದಿರ್ತಾ ಇದೆ ಕೆಲವು ವಿಷಯಗಳನ್ನ ಕೆಳಗಡೆ, ಅದು ಮರ್ತೋಗ್ಬಿಡುವೆ ನಾನು. ಸರ್ ನೆನಪಿಸ್ತಾ ಇದ್ರು ನನಗೆ, ಸರ್ ಇಲ್ಲಿ ಇದನ್ನು ಬರ್ದಿದ್ದೀರಾ, ಅಲ್ಲಿ ಮರೀತಾ ಇದ್ದೀರಾ ನೋಡಿ ಅಂತ. ಅಂದರೆ ಅಷ್ಟು ಡೀಪಾಗಿ ಒಳಗಡೆ ಹೋಗ್ಬಿಟ್ಟಿದ್ರು ಆ ಪಾತ್ರಕ್ಕೆ ಇವರು. ಅದೆಲ್ಲ ಇರುವಂಥ ನಿಜವಾಗ್ಲೂ ರಿಯಲ್ ವಿಲನ್ ಅಂತಾನೆ ಅನ್ಕೊಳ್ತಾರೆ ಅವ್ರ ಮೀಸೆ. ಆಮೇಲೆ ನನಗಂತೂ ಅದ್ಭುತ ಕಾಂಬಿನೇಷನ್ ಅದು, ಪ್ರೇಮ್ ಸರ್ ಮತ್ತು ಶರತ್ ಅವ್ರ ಕಾಂಬಿನೇಷನ್ ಎದುರು ಬದ್ರು ಬಂದಾಗ ನಿಜವಾಗ್ಲೂ ಅದೊಂದು ಎರಡು ಟೈಗರ್ಗಳು ನಿಂತಂಗೆ ಅನ್ನಿಸ್ತಾ ಇತ್ತು. ಚಾಲೆಂಜ್, ಇಬ್ರಿಗೂ ಚಾಲೆಂಜ್. ವಾಯ್ಸ್ಗೆ ಪ್ರೇಮ್ ಅವ್ರ ಶತ್ರು ಅವ್ರಿಗೆ ನನಗೆ ಅವರು ಗೊತ್ತಿಲ್ಲ. ನಾನು ಆಕ್ಚುಲಿ ಆ ವಿಷಯ ಕೇಳಬೇಕು, ಯಾರು ಶತ್ರು ಅಂತ ಖಂಡಿತ ಕೇಳ್ತೀನಿ. JK ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಇಷ್ಟೊಂದು ಮಾತಾಡಿರೋದಕ್ಕೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ತುಂಬ ಚೆನ್ನಾಗಿ ಹೋಗಲಿ, ನಿಮ್ಮ ಕನಸಿನಿದೆ ಅದು ರೀಚ್ ಆಗಲಿ ಜನಕ್ಕೆ ಅಂತ ಹೇಳ್ತೀನಿ. ಸೊ ಡೈರೆಕ್ಟರ್ JK ಅವ್ರನ್ನ ಕಳಿಸೋಂಥ ಸಮಯ ಇವಾಗ. ಆ ಜಾಗದಲ್ಲಿ ನೆಕ್ಸ್ಟ್ ಯಾರು ಬರ್ತಾರೆ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಅಂತ ಹುಡುಗಿನ ಇವರು ಪಳಗಿಸ್ಕೊಂಬಿಟ್ಟು ಅವಳನ್ನು ಅಪಹರಣ ಮಾಡ್ಕೊಂಡು ಹೋಗೋದಲ್ಲದೆ ನನಗೂ ಕೊನೆಯಲ್ಲಿ ಸದೆ ಹೊಡೆದು ಏನೇನೋ ಮಾಡ್ಬಿಡ್ತಾರೆ.